ಕರ್ನಾಟಕ ಸರ್ಕಾರ ರೈತರ ಸಂಕಷ್ಟ ಪರಿಹಾರಕ್ಕೆ 550 ರೂಪೀಸ್ ಕೋಟಿ ಹೆಚ್ಚುವರಿ ಹಣ ರಾಜ್ಯವೇ ಭರಿಸಲಿದೆ. ಭಾರತದಲ್ಲಿ ಕೃಷಿ ಕ್ಷೇತ್ರವು ಅಗ್ರಿಕಲ್ಚರ್ ಫೀಲ್ಡ್ ಆರ್ಥಿಕವಾಗಿ ಅತಿ ಮುಖ್ಯವಾದ ವಲಯವಾಗಿದ್ದು, ಅನೇಕ ಲಕ್ಷ ರೈತರು ತಮ್ಮ ಜೀವನಾಧಾರವಾಗಿ ಇದರಲ್ಲಿ ನಿರತರಾಗಿದ್ದಾರೆ. ಆದರೆ ಇತ್ತೀಚಿನ ಹವಾಮಾನ ಅನಿಶ್ಚಿತತೆ ಹಾಗೂ ಅತಿವೃಷ್ಟಿಗಳ ಪರಿಣಾಮವಾಗಿ ರೈತರ ಮೇಲೆ ಭಾರೀ ಆರ್ಥಿಕ ಒತ್ತಡ ಮೂಡುತ್ತಿದೆ. ವಿಶೇಷವಾಗಿ ಮಳೆಯೇ ಇಲ್ಲದ ಕೆಲವು ಸಮಯದಲ್ಲಿ ಬಿತ್ತನೆ ಕಾರ್ಯ ನೆರವೇರಿಸಿ ನಂತರ ಅಸಮಾನ ಪ್ರಮಾಣದಲ್ಲಿ ಸುರಿದ ಮಳೆಯಿಂದಾಗಿ ಡ್ಯೂ ಟು ರೈನ್ ವ್ಯಾಪಕ ಪ್ರಮಾಣದಲ್ಲಿ ಬೆಳೆ ನಷ್ಟ ಸಂಭವಿಸಿರುವುದು ಅತೀವ ಚಿಂತೆಕಾರಿಯಾಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ರೈತರ ಹಿಂಸೆಯನ್ನು ಅರ್ಥಮಾಡಿಕೊಂಡು ಪರಿಹಾರ ವ್ಯವಸ್ಥೆಯು ಗಟ್ಟಿಯಾಗಿ ಪರಿಷ್ಕರಣೆಗೆ ಮುಂದಾಗಿದೆ. 2025ರಲ್ಲಿ ಉತ್ತಮ ಮುಂಗಾರು ಮಳೆಯ ಮಾನ್ಸೂನ್ ರೈನ್ ಹಿನ್ನೆಲೆಯಲ್ಲಿ ಪ್ರಾಥಮಿಕವಾಗಿ ಒಳ್ಳೆಯ ಫಲಿತಾಂಶ ಕಂಡರೂ 3-4 ವಾರಗಳ ಮಳೆಯ ಕೊರತೆಯಿಂದಾಗಿ ಹಲವೆಡೆ ಬೆಳೆ ಒಣಗಿದ ಘಟನೆ ನಡೆದಿದೆ. ಅನಂತರ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನಡೆದ ಅತಿವೃಷ್ಟಿಯಿಂದ ಬಿತ್ತಿದ ಬೆಳೆಗಳಿಗೆ ಭಾರೀ ಹಾನಿ ಉಂಟಾಯಿತು. ಎಸ್ಡಿಆರ್ಎಫ್ ಸ್ಟ್ರಫ್ ಮಾರ್ಗಸೂಚಿ ಪ್ರಕಾರ ನಿರ್ದಿಷ್ಟ ಮಿತಿಯಲ್ಲೇ ಪರಿಹಾರ ನೀಡಲಾಗುತ್ತಿದ್ದುದರಿಂದ ರೈತರ ಆರ್ಥಿಕ ದುಸ್ಥಿತಿಯನ್ನು ಸರಿಯಾಗಿ ಪರಿಹರಿಸಲಾಗುತ್ತಿಲ್ಲ ಎಂಬ ಅಪೇಕ್ಷೆಯೊಂದಿಗೆ ಈ ಬಾರಿ ಸರ್ಕಾರ ಮುಂದಾಗಿದೆ. ಪ್ರಾಥಮಿಕ ಸಮೀಕ್ಷೆಯ ಅಂದಾಜು. ಪ್ರಾರಂಭಿಕ ಜಂಟಿ ಸಮೀಕ್ಷೆಯಲ್ಲಿ 4,80,256 ಹೆಕ್ಟೇರ್ ಕೃಷಿ ಬೆಳೆ ಹಾಗೂ 40,407 ಹೆಕ್ಟೇರ್ ತೋಟಗಾರಿಕಾ ಬೆಳೆ ಸೇರಿ ಒಟ್ಟು 5,20,663 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರುವುದು ದೃಢಪಟ್ಟಿದೆ. ಇದಕ್ಕೆ ಸದ್ಯ 550 ಕೋಟಿ ರೂಪಾಯಿ ನಷ್ಟ ಮೊತ್ತ ಅಂದಾಜು ಮಾಡಲಾಗಿದೆ. ಮುಂದಿನ 10 ದಿನಗಳಲ್ಲಿ ಸಮಗ್ರ ಸಮೀಕ್ಷೆ ಕಾರ್ಯ ಮುಗಿಸಿ ಈ ವರದಿ ಆಧಾರವಾಗಿ ಪರಿಹಾರ ಮೊತ್ತದ ಕಂಪೆನ್ಸೇಷನ್ ಅಮೌಂಟ್ ಪರಿಷ್ಕರಣೆಯ ಕುರಿತು ಸಚಿವ ಸಂಪುಟದಲ್ಲಿ ತೀರ್ಮಾನಕ್ಕೆ ಒತ್ತು ನೀಡಲಾಗಿದೆ. ಸಿಎಂ ಸಿದ್ದರಾಮಯ್ಯನ ಸ್ಪಷ್ಟನೆ. ಮಳೆ ಹಾನಿ ಕುರಿತು ಜಿಲ್ಲಾಡಳಿತಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಪ್ರಮಾಣಿತ ಸ್ಟ್ರಫ್ ಮಾರ್ಗಸೂಚಿಗಿಂತ ಹೆಚ್ಚಿನ ಪರಿಹಾರವನ್ನು ನಿರ್ಧರಿಸುವ ಕುರಿತು ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು. ಈ ಸಲ ರಾಜ್ಯ ಸರ್ಕಾರವೇ ಸ್ಟೇಟ್ ಗವರ್ನ್ಮೆಂಟ್ ಹೆಚ್ಚುವರಿ ಪರಿಹಾರ ಮೊತ್ತವನ್ನು ಭರಿಸಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಸ್ತುತ ಪರಿಹಾರ ಮೊತ್ತ: ಮಳೆಯಾಶ್ರಿತ ಬೆಳೆ 8,500 ರು. ಪ್ರತಿ ಹೆಕ್ಟೇರ್ ನೀರಾವರಿ ಪ್ರದೇಶದ ಬೆಳೆ 17,000 ರು. ಪ್ರತಿ ಹೆಕ್ಟೇರ್ ತೋಟಗಾರಿಕೆ ಲಾಂಗ್ ಟರ್ಮ್ ಬೆಳೆ 22,500 ರು. ಪ್ರತಿ ಹೆಕ್ಟೇರ್ ಮನೆ ಹಾನಿ ಪರಿಹಾರ: ಸಣ್ಣ ಪ್ರಮಾಣದ ಹಾನಿ 6,500 ರು. ಶೇರ್ 20-50 ಹಾನಿ 30,000 ರು. ಶೇರ್ 50-75 ಹಾನಿ 50,000 ರು. ಸಂಪೂರ್ಣ ಮನೆ ಹಾನಿ 1,20,000 ರು. ಇನ್ನು ರಾಜ್ಯದಲ್ಲಿ ಈಗಾಗಲೇ ಡಿಸಿ ಮತ್ತು ತಹಸೀಲ್ದಾರ್ ಡಿಸಿ ಅಂಡ್ ತಹಸೀಲ್ದಾರ್ ಖಾತೆಗಳಲ್ಲಿ ₹354 ಕೋಟಿ ಲಭ್ಯವಿದ್ದು, ಕೇಂದ್ರದಿಂದ ಇನ್ನೂ ಬಾಕಿ ಇರುವ ಅನಾವೃಷ್ಟಿ ಪರಿಹಾರದ ನಿರೀಕ್ಷೆಗೆ ಅವಲಂಬನೆಯಿಲ್ಲ. ಇದರಿಂದ ರೈತರ ಸಂಕಷ್ಟ ಪರಿಹಾರಕ್ಕೆ ಅಗತ್ಯವಿರುವ ಹೆಚ್ಚುವರಿ ಹಣವನ್ನು ರಾಜ್ಯವೇ ಭರಿಸಲಿದೆ. ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಅನರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರ ಪಿಂಚಣಿಗಳ ಲಾಭ ವಂಚನೆ ತಪ್ಪಿಸಲು ತಟಸ್ಥ ಮಾನದಂಡಗಳ ಅಡಿಯಲ್ಲಿ ಕಾರ್ಯಾಚರಿಸುವಂತೆ ಕಟ್ಟುನಿಟ್ಟಾಗಿ ಸೂಚಿಸಿದ್ದಾರೆ. ಈ ಮೂಲಕ ಸರ್ಕಾರ ಅರ್ಹತೆ ಹೊಂದಿದ ರೈತರಿಗೆ ಪಿಂಚಣಿ ಯೋಜನೆಗಳ ಪೆನ್ಷನ್ ಸ್ಕೀಮ್ಸ್ ಲಾಭವನ್ನು ಸೂಕ್ತವಾಗಿ ತಲುಪಿಸಲು ಸಮಗ್ರ ಕ್ರಮ ಕೈಗೊಳ್ಳುತ್ತಿದೆ. ಒಟ್ಟಾರೆಯಾಗಿ ಈ ಶ್ರೇಷ್ಠ ನಿರ್ಧಾರದಿಂದಾಗಿ ಅತಿವೃಷ್ಟಿಯಿಂದ ಹಾನಿಗೊಂಡ ರೈತರಿಗೆ ಸಮರ್ಪಕ ಪರಿಹಾರ ದೊರೆಯುವ ನಿರೀಕ್ಷೆಯಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಸ್ಟೇಟ್ ಗವರ್ನ್ಮೆಂಟ್ ಸ್ಪಷ್ಟ ಮತ್ತು ತ್ವರಿತ ಕ್ರಮಗಳು ಭವಿಷ್ಯದಲ್ಲಿ ಕೃಷಿ ಅಭಿವೃದ್ಧಿಗೆ ಹೊಸ ದಾರಿ ತೆರೆಯುವಂತಿವೆ.